ಮೇಷರಾಶಿ ಭವಿಷ್ಯ 2026ರ ಪ್ರಕಾರ ಆರೋಗ್ಯ ಮತ್ತು ಕುಟುಂಬ ಹೆಚ್ಚಿನ ಶಕ್ತಿಯು ಒತ್ತಡ ಅಥವಾ ದೈಹಿಕ ಆಯಾಸಕ್ಕೆ ಕಾರಣವಾಗಬಹುದು. ಶನಿಯು ತೀವ್ರತೆಗಿಂತ ಸ್ಥಿರತೆಗೆ ಪ್ರತಿಫಲ ನೀಡುತ್ತದೆ. ಕಾರ್ಯನಿರತ ಅವಧಿಗಳಲ್ಲಿಯೂ ಸಹ ನೀವು ನಿರ್ವಹಿಸಬಹುದಾದ ದಿನಚರಿಯನ್ನು ನಿರ್ಮಿಸಿ. ಸೂಕ್ಷ್ಮತೆ: ನೆಪ್ಚೂನ್ ನಿಮ್ಮ ರಾಶಿಯಲ್ಲಿದ್ದಾಗ ನೀವು ನಿಮ್ಮ ಪರಿಸರ ಮತ್ತು ಆಹಾರ ಅಸಹಿಷ್ಣುತೆಗಳಿಗೆ ಹೆಚ್ಚು ಸಂವೇದನಾಶೀಲರಾಗಬಹುದು. ಮೈಂಡ್ಫುಲ್ನೆಸ್: ವಿಶ್ರಾಂತಿ ಮತ್ತು ಚಿಕಿತ್ಸೆಯನ್ನು ಕಡ್ಡಾಯವಾಗಿ ಪರಿಗಣಿಸಿ. ಧ್ಯಾನ ಮತ್ತು ಯೋಗವು ಸಮತೋಲನವನ್ನು ಕಾಪಾಡಿಕೊಳ್ಳಲು ಶಿಫಾರಸು ಮಾಡಲಾದ ಸಾಧನಗಳಾಗಿವೆ. ವೃತ್ತಿ ಮತ್ತು ವೃತ್ತಿ ಅಭಿವೃದ್ಧಿ, ಬೆಳವಣಿಗೆ ಮತ್ತು ನಾಯಕತ್ವ. ವರ್ಷದ ದ್ವಿತೀಯಾರ್ಧ, ವಿಶೇಷವಾಗಿ ಜೂನ್ 2ರ ನಂತರ, ವೃತ್ತಿಜೀವನದ ಪ್ರಗತಿಗೆ ಗರಿಷ್ಠ ಅವಧಿಯಾಗಿದೆ. ನೀವು ನಾಯಕತ್ವದ ಪಾತ್ರಗಳು, ಬಡ್ತಿಗಳು ಅಥವಾ ವಿದೇಶಿ ಉದ್ಯೋಗಾವಕಾಶಗಳನ್ನು ಪಡೆಯಬಹುದು. ಕಾರ್ಯತಂತ್ರದ ಸಂಪತ್ತು: ಆರ್ಥಿಕವಾಗಿ 2026 ಒಂದು ರೋಲರ್ ಕೋಸ್ಟರ್. ಗುರುವು ವಿಸ್ತರಣೆಯನ್ನು ತರುತ್ತಿದ್ದರೆ, ಶನಿಯು ಕಟ್ಟುನಿಟ್ಟಾದ ಬಜೆಟ್ ಅನ್ನು ಬಯಸುತ್ತದೆ ಮತ್ತು ಅಪಾಯಕಾರಿ ಅಥವಾ ಕಾನೂನುಬಾಹಿರ ಅಲ್ಪಾವಧಿಯ ಲಾಭಗಳ ವಿರುದ್ಧ ಎಚ್ಚರಿಸುತ್ತದೆ. ಕೌಶಲ್ಯ ಪಾಂಡಿತ್ಯ: ಈ ವರ್ಷ ವೇಗಕ್ಕಿಂತ ಕೌಶಲ್ಯಕ್ಕೆ ಪ್ರತಿಫಲ ನೀಡುತ್ತದೆ. ಹೊಸ ತಂತ್ರಜ್ಞಾನಗಳಲ್ಲಿ ಎಐನಂತಹ ತರಬೇತಿ ಮತ್ತು ಅಭಿವೃದ್ಧಿಯು ನಿಮ್ಮ ಭವಿಷ್ಯದ ಗಳಿಕೆಯ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ. ಪ್ರೀತಿ ಮತ್ತು ಸಂಬಂಧ. ಆತ್ಮಶೋಧ. ಸಂಬಂಧಗಳು ಉತ್ಸಾಹ ಮತ್ತು ಆಳವಾದ ಆತ್ಮಾವಲೋಕನದ ಮಿಶ್ರಣವನ್ನು ಒಳಗೊಂಡಿರುತ್ತವೆ. ಮಿಶ್ರ ಫಲಿತಾಂಶಗಳು: ವರ್ಷದ ಮೊದಲಾರ್ಧವು ಸಾಮಾನ್ಯವಾಗಿ ಬಾಂಧವ್ಯ ಮತ್ತು ಅನ್ಯೋನ್ಯತೆಗೆ ಅನುಕೂಲಕರವಾಗಿರುತ್ತದೆ. ಆದಾಗ್ಯೂ ಉತ್ತರಾರ್ಧವು ಕರ್ಮ ಮುಕ್ತಾಯಗಳು ಮತ್ತು ಭಾವನಾತ್ಮಕ ಆಳದ ಪರೀಕ್ಷೆಗಳನ್ನು ತರಬಹುದು. ಒಂಟಿ ಮೇಷಃ: ಈ ವರ್ಷ ಡೇಟಿಂಗ್ ಅಪ್ಲಿಕೇಶನ್ಗಳಿಗಿಂತ ನಿಮ್ಮ ಆಸಕ್ತಿಗಳು ಮತ್ತು ಹವ್ಯಾಸಗಳ ಮೂಲಕ ನೀವು ಪಾಲುದಾರರನ್ನು ಹುಡುಕುವ ಸಾಧ್ಯತೆ ಹೆಚ್ಚು. ಗಮನಿಸಬೇಕಾದ ಪ್ರಮುಖ ದಿನಾಂಕಗಳು: ಜನವರಿ 26, ನೆಪ್ಚೂನ್ ಮೇಷರಾಶಿಯನ್ನು ಪ್ರವೇಶಿಸುತ್ತದೆ. ಆತ್ಮಮಟ್ಟದ ಉದ್ದೇಶಗಳನ್ನು ಹೊಂದಿಸಲು ಸೂಕ್ತವಾಗಿದೆ. ಫೆಬ್ರವರಿ 13, ಶನಿ ಮೇಷರಾಶಿಯನ್ನು ಪ್ರವೇಶಿಸುತ್ತದೆ. ಹೆಚ್ಚು ಗಂಭೀರವಾದ ಸ್ವರ ಮತ್ತು ದೀರ್ಘಕಾಲೀನ ಜವಾಬ್ದಾರಿಗಳನ್ನು ತರುತ್ತದೆ. ಜೂನ್ 3ನೇ ದಿನ, ಗುರು ಸಿಂಹರಾಶಿಯನ್ನು ಪ್ರವೇಶಿಸುತ್ತಾನೆ. ವರ್ಷದ ಮೋಜಿನ, ಸೃಜನಶೀಲ ಮತ್ತು ಪ್ರಣಯದ ದ್ವಿತೀಯಾರ್ಧವನ್ನು ಪ್ರಾರಂಭಿಸುತ್ತಾನೆ. ಸೆಪ್ಟೆಂಬರ್ 26ನೇ ದಿನ, ಮೇಷರಾಶಿಯಲ್ಲಿ ಹುಣ್ಣಿಮೆ, ನಿಮ್ಮ ಜೀವನ ಪಥದ ಬಗ್ಗೆ ಸ್ಪಷ್ಟತೆಯ ಪ್ರಮುಖ ಕ್ಷಣ.